ಹೌದು ಹೌದು ಅಲ್ರಿ, ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ. ಇನ್ನೊಂದು ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲಾರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿದ್ದಾವೆ. ಇದು ಇದೇ ಬಿಜೆಪಿ ಹೋಗ್ತಾರಲ್ಲಿ, ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಉಪಯೋಗ ಇಲ್ಲ, ಅವ್ರಿಗೇನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಅವ್ರು ಬಂದಿದ್ದಾರೆ, ಕೇಳ್ರಿ ನಿಮಿಷ, ಲೆಟ್ ಮೀ ಕಂಪ್ಲೀಟ್ ಸರ್. ಅವ್ರು ಬಂದಿರೋದು ಸ್ವಾಗತ ಇದೆ, ಬಟ್ ದ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ಐ ಆಮ್ ಆಸ್ಕಿಂಗ್ ಯು, ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆ್ಯಕ್ಚುಲಿ ಗುಜರಾತ್ ಹೋಗ್ಬೇಕೀಗ. ಅಲ್ಲಿ ದಿನಕ್ಕೆ 6 ರೇಪ್ ಅದಾವೆ ಹೆಣ್ಮಕ್ಳ ಮೇಲೆ. 13,13,000 ಹೆಣ್ಮಕ್ಳು ಕಾಣೆ ಇದ್ದಾರೆ. ಇದ್ರ ಬಗ್ಗೆ ಏನು ಮಾತನಾಡ್ತಾರೆ? ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಠ್ ಅವರು ನೇಹ ಪ್ರಕರಣ ಇದೆ. ಇಟ್ ಹಸ್ ಪೇನ್ಡ್ ಮೀ ಆಲ್ಸೋ ಪರ್ಸನಲಿ. ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ. ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟ್ ಇಟ್? ಆರ್ ವಿ ಸೋ ಸ್ಟುಪಿಡ್? ನಮಗೆ ತೆರೆಯಿಲ್ವಾ? ನಮಗೇನು ಕೆಲಸ ಇಲ್ವಾ? ಈ ಥರ ಅಲಿಗೇಷನ್ಸ್ ಮಾಡ್ತಾರೆ ಅವರು. ವಿಲ್ ಅ ಗೌರ್ಮೆಂಟ್ ಇನ್ಸ್ಟಿಗೇಟ್ ಸಂಬಡಿ ಟು ಡೂ ದಟ್ ಅಂಡ್ ವಿ ವಾಂಟ್ ಟು ಸೇವ್ ಹಿಮ್ ಫಾರ್ ವಾಟ್? ಅಂಡ್ ವಿ ಆರ್ ನಾಟ್ ಹಿಯರ್. ನಮಗೆ ಏನು ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಅಂಡ್ ವಾಟ್ ವೇ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರಬೇಕ್ರಿ, ಅಲಿಗೇಷನ್ಸ್ ಮಾಡಬೇಕು, ಬಟ್ ಫಾರ್ ವಾಟ್? ದೇರ್ ಹ್ಯಾಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ದೆಮ್ ಆಲ್ಸೋ. ಅವರ್ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ ದೆಮ್. ಏನ್ರಿ ಮಾತಾಡ್ತಾರೆ ಸುಮ್ಮನೆ? ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಬರೋದು ಮಾತನಾಡೋದು. ಇಷ್ಟೆಲ್ಲ ಹೈ ಪ್ಯಾಕ್ ಆಗಬೇಕು. ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್. ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದರು. ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರಲಿ, ಎಲ್ಲಿ ಮುಸ್ಲಿಂ ಬಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು. ಇಲ್ಲದ್ರೆ ಹಿಂದೂಗಳಿಗೆ ಏನಾದರೂ ನಡೀತದೆ ಅವರಿಗೆ. ಅಲ್ರಿ, ಅದು ಯು ಶುಡ್ ಆಸ್ಕ್ ದೆಮ್. ಅಲ್ರಿ, ಈಗ ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದಿಲ್ಲ. ಅಲ್ಲ ಕೇಳ್ರಿ, ಇದನ್ನ ನೀವು ಅವ್ರಿಗೆ ಕೇಳಬೇಕು. ಬೇರೆ ಕಡೆ ಯಾಕೆ ಹೋಗ್ಲ ಅಂತ ನೀವು ಅವ್ರು ಫಸ್ಟ್ ಕೇಳ್ರಿ. ವಿ ಆರ್ ಈಕ್ವಲ್ ಟು ಎವ್ರಿಬಡಿ. ನೋ, ಈ ವೈ ದೇ ಹ್ಯಾವ್ ನಾಟ್ ಕಮ್, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಓಕೆ, ಹಾಂ, ಅಲ್ಲಿ ನನಗೆ ಗೊತ್ತಿಲ್ರಿ. ಆದರೆ ಇಫ್ ಯು ಆಸ್ಕ್ ಸಂಬಡಿ ಕ್ವಶನ್, ಎಲ್ಲಿ ಹೋಗಿದ್ದಾರೆ ನನ್ನ ಹತ್ರ ಮಾಹಿತಿ ಇಲ್ಲ. Whether they have gone or not, I don't have any information. For me, any such incident is equal to me from a bottom of my heart. ಎಲ್ಲರಿಗೂ ಅಷ್ಟೇ ನೋವು ಇದೆ. ಅವ್ರು ಸುಮ್ಮನೆ ಈಗೇನು ಬರೋದು, ಕೂಗಾಡೋದು, ಹೋಗೋದು, ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿಲ್ಲ ಇಂಥ ಇನ್ಸಿಡೆಂಟ್ಗಳು ಎಷ್ಟಿದ್ದಾವೆ. ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್. ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ, ಕಾಜಿಗೇನೋ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನಾವು ನೋಡಿಲ್ಲ ಇಷ್ಟು ವರ್ಷದಿಂದ. ಈಗ ಹೇಳ್ದಲ್ಲ, ಮತ್ತೆ ಇದಕ್ಕೇನು ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಇದ್ರ ಬಗ್ಗೆ ಚರ್ಚೆ ಬೇಡ? ಮಾತನಾಡ್ತಾರೆ ಯತ್ನಾಳ್ ಸಾಹೇಬ್ರು, ಬರೋದು ನಮ್ಮ ವಿರುದ್ಧ ಮಾತನಾಡೋದು. ಏನೋ ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್. ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನು, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ಯತ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ, ನಮ್ಮ ಫ್ಯಾಮಿಲಿಗೆ ಯಾರನ್ನಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗಲಿ. ದಿಸ್ ದ ವೇ ಯು ವಾಂಟ್ ಟು ಸ್ಪೀಕ್. ಇನ್ ದಿಸ್ ಇಸ್ ವೇ ವಿ ವಾಂಟ್ ಟು ಹ್ಯಾವ್ ಅ ಡಿಬೇಟ್ ಇನ್ ಪೊಲಿಟಿಕ್ಸ್. ಜನರು ಸಫರ್ ಆಗೋದಲ್ಲ ನೀವು. ನಾನು ಈಗ ಅಲ್ರಿ, ನಾವು ಸಫರ್ ಯಾರು ರೀ? ನಾವು ಅಲ್ಲ ಬೆಳೆಸ್ಕೊಳ್ಳೋದು ಯಾರಂತ ನೀವು ಹೇಳ್ರಿ. ಎರಡು ಅಂತ ಹೇಳ್ಬಿಟ್ರಲ್ಲ, ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟ ಆಗಿ ನೀವು ಒಯ್ಯೋದಲ್ಲ ನೀವು ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವಶನ್ಸ್. ವೆನ್ ಯು ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್ ಕ್ವಶನ್ಸ್, ಐ ವಿಲ್ ಆಲ್ಸೋ ಆಸ್ಕ್ ದ ಸೇಮ್ ಕ್ವಶನ್ಸ್. ನೋ ರೀ, ನಮ್ಮ ಕಾಂಗ್ರೆಸ್ ಅಲ್ರಿ. ವಾಟ್ ಯು ಮೀನ್ ನಮ್ಮ ಕಾಂಗ್ರೆಸ್? ಅಲ್ರಿ, ಅಲ್ಲಲ್ಲ, ಅಲ್ರಿ, ಒಂದ್ ನಿಮಿಷ ಕೇಳ್ರಿ. ಅಲ್ರಿ, ಒಂದ್ ನಿಮಿಷ ಅಲ್ರಿ, ಅವ್ರ ಕೇಳ್ರಿ ನಿಮಿಷ. ಇಸ್ ಚಾಯ್ಸ್ ಅಲ್ರಿ, ಹಿಸ್ ಚಾಯ್ಸ್. ನೀವ್ ಅರ್ಥ ಮಾಡ್ಕೋಬೇಕು. ಇಟ್ ಇಸ್ ಹಿಸ್ ಚಾಯ್ಸ್. ವೈ ಇಸ್ ಇ ಡೂಯಿಂಗ್ ಇಟ್? ನೀವು ಅವ್ರನ್ನ ಕೇಳಿ. ಅಲ್ರಿ ನೋಡ್ರಿ, ಒಂದ್ ನಿಮಿಷ ರೀ, ಒಂದ್ ನಿಮಿಷ ಸರ್. ಆಯ್ತು, ನೀವ್ ಹೇಳಿದ ಅರ್ಥ ಆಯ್ತು. ಅಲ್ರಿ, ಅರೆಸ್ಟ್ ಆಗಿದ್ದಾನೆ, ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ನಲ್ಲಿ. ನೀವು ಅವನಿಗೆ ಕೇಳಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? I cannot answer. If he is doing something like that, I cannot answer. But if you are asking me by rule, by law, we have acted upon it. And ಅವನಿಗೆ ಏನು ಶಿಕ್ಷೆ ಸಿಗಬೇಕು ಕಾನೂನಾಗಿ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗಾರೆ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡಿದ್ರು. ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ, IPC ಸೆಕ್ಷನ್ ಎಲ್ಲಿಂದ ಮಾಡ್ಬೇಕು? ಮಾಡ್ರಿ, ಒಂದು ಎನ್ಕೌಂಟರ್ ಆಕ್ಟ್ ಮಾಡಿರಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ನಲ್ಲಿ ಇಂಥವ್ರು ಮಾಡೋಣ, ಯಾರು ಇಂಥ ಆಕ್ಟ್ಗಳು ಮಾಡಿದ್ದಾರೆ, ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್, ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದಾ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. ರೀ, IPC ಯಾರು ಮಾಡ್ತಾರ್ರಿ ಸ್ವಾಮಿ? ಅವರು ಮಾಡ್ಲಿಲ್ಲ, ಯಾರು ಮಾಡಂದಾರೆ? ಅಲ್ಲ, ಅವ್ರು ಮಾತನಾಡ್ಬೇಕು ಅಲ್ರಿ. ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಲ್ರಿ, ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನನ್ನ ವಾದ ಇರ್ತಕ್ಕಂಥದ್ದು. ಈಗ ಗೌರಿ ಲಂಕೇಶ್ ಪ್ರಕರಣಗಳು ಈ ಥರ ಆಗಿರ್ತದ. ಗೌರಿ ಲಂಕೇಶ್ ಆದಂಥ ಸಂದರ್ಭದಲ್ಲಿ ಇವ್ರ ಸ್ಟ್ಯಾಂಡ್ ಏನಿತ್ತು ಅವಾಗ? ವಾಟ್ ವಾಸ್ BJP ಸ್ಟ್ಯಾಂಡ್? ಅಲ್ಲ, ವಿ ಆರ್ ಆಲ್ವೇಸ್ ನ್ಯೂಟ್ರಲ್ ಟು ಎವ್ರಿಬಡಿ ಆ್ಯಂಡ್ ಈಕ್ವಲ್ ಟು ಎವ್ರಿಬಡಿ. ವಿ ಡೋಂಟ್ ಪೊಲಿಟಿಸೈಸ್ ಇಟ್. ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಇಸ್, ಎಸ್, ಇನ್ವೆಸ್ಟಿಗೇಷನ್ ಇಸ್ ಆನ್.
I really don't have much information as of today. Hands on ನನ್ನ ಹತ್ರ ಇನ್ಫಾರ್ಮೇಷನ್ಸ್ ಇಲ್ಲ where I could tell you about it. But definitely the issue is ಯಾವುದೇ ಥರದಿಂಥ ಇಶ್ಯೂಸ್ಗಳಾದಾಗ they politicize it. So which you also know it. ಅಲ್ಲ ಈಗ ಏನಿದೆ ಸರ್ ಆ ಪ್ರಕರಣಗಳ ಸ್ಥಿತಿಗತಿ ಏನಿದೆ ಅಂದ್ರೆ ಒಂದು ಯಾವುದೇ ಒಂದು ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ, ತನಿಖೆ ಪೂರ್ಣ ಆಗೋದಿಲ್ಲ, ಶಿಕ್ಷೆಗಳಾಗೋದಿಲ್ಲ ಅಂದಾಗ ಜನರಿಗೆ ಇಂಥ ವಿಶ್ವಾಸ ಉಳಿಯೋದಾದ್ರೆ ಹೆಂಗೆ ಅಂತ. See that question. Allah, I answered that question to you. Neither have got information as of now. I told you I don't have information as of now, so I can't exactly tell what is happening about it. ಈ ಹುಬ್ಳಿ ಕೊಲೆ ಪ್ರಕರಣ ಆದ್ರೆ ಏನಾದರೂ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಹೋಗಿದೆ ಅಲ್ರಿ ಅರೆಸ್ಟ್ ಆಗಿದ್ದಾರೆ. ಈಸ್ ಬಿನ್ ಪುಟ್ ಇನ್ ಟು ಜುಡಿಷಿಯಲ್ ಕಸ್ಟಡಿ. ಸರ್ ಪ್ರತಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ, ಶಿಕ್ಷೆಯ ಪ್ರಮಾಣದ ಬಗ್ಗೆ ವಿಚಾರ ಮಾಡಬೇಕಾಗುತ್ತಲ್ಲ ಸರ್. ಅದು ಅಲ್ರಿ ವ್ಯವಸ್ಥೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು. ಆಯ್ತು ಬಟ್ ವಾಟ್ ಯು ವಾಂಟ್ ಮಿ ಟು ಟೆಲ್ ಮೈ ಡಿಯರ್ ಬ್ರದರ್? ಯು ಆಸ್ಕ್ ಮೀ, ಐ ಗಿವ್ ಅನ್ ಇನ್ಫಾರ್ಮೇಷನ್. ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಆಗಿ ದಿ ಪ್ರೊಸೆಸ್ ಇಸ್ ದೇರ್ ಅಲ್ವಾ? ಸರ್ ಈಗ ಗ್ಯಾರಂಟಿಗಳ ಬಗ್ಗೆ ತಾವು ಹೇಳ್ತಿದ್ರಿ ಅಲ್ಲ, ಈ ಅವ್ರು ಪೇಮೆಂಟ್ ಪಡೆದವರು ಇಲ್ಲೋ ನನಗಂತೂ ಗೊತ್ತಿಲ್ಲ. ಈ ಥರ ಮಾತುಗಳು ನೋಡ್ರಿ, ದಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತೊಗೊಂಡ ತಕ್ಷಣ ಈ ಥರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನು ಸರ್, ಈಸ್ ಯೂನಿವರ್ಸಲ್ ಗುರು ಅವರು. ಯತ್ನಾಳ್ ಸಾಹೇಬ್ರು ಈಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ ಮೇಲೆ ಏನು ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಬಿಕಾಸ್ ಅವ್ರಿಗೆ ಅದು ಒಂದು ಹಾಬಿ ಇದೆ ಅವರಿಗೆ. ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೆ. ಸೊ ಇಟ್ಸ್ ಲೆಫ್ಟ್ ಟು ಹಿಮ್, ಇಟ್ಸ್ ಹಿಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್. ಸೊ ಐ ರೆಸ್ಪೆಕ್ಟ್ ಹಿಮ್. ಈಗ ಅವ್ರು ಹಂಗೆ ಹೇಳಿದ್ರೆ ನಾವೇನು ಮಾಡೋಣ ಹೇಳ್ರಿ? ಅದಕ್ಕೆ ನಾನು ಅವಕ್ಕೆ ಗಿವ್ ಕೌಂಟರ್. ರೊಕ್ಕ ಪಡೆದವರು ಇಲ್ಲ, ಅದಕ್ಕೆ ನಮಗೆ ಕೇಳಿದ್ರೆ ನಾವು ಹೆಂಗೆ ಹೇಳೋಣ ಹೇಳ್ರಿ? ಅವರಿಗೆ ಕೇಳಬೇಕು. ಯಾಕಂದರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಷನ್ಸ್ ಇರ್ತವೆ. ಯಾರು ಯತ್ನಾಳ್ ಸಾಹೇಬ್ರು, ನೀವು ಅವರಿಗೆ ಕೇಳಬೇಕು. ಯಾರು ಪಡೆದಾರೆ, ಹೆಂಗೆ ಪಡೆದಾರೆ, ಅವ್ರು ಡೀಟೇಲ್ಸ್ ಹೇಳ್ಬೇಕು. ಅವ್ರೇನಂದ್ರೆ ಆರ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರೆ, ಪ್ರಶ್ನೆ ನಮ್ಮನ್ನು ಕೇಳ್ತೀರಿ. ಅವ್ರಿಗೆ ಹೇಳಿದ್ ಕೇಳ್ರಿ. 500 ರೂಪಾಯಿ ನೋಟ್ ಕೊಟ್ಟವರು, 1000 ರೂಪಾಯಿ ನೋಟ್ ಕೊಟ್ಟರು, ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ ಎಲ್ಲಿ ಕೇಳ್ರಿ. ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ನ ಕೊಟ್ಟರು, ಹೆಂಗೆ ಕೊಟ್ಟರು ಅವ್ರಿಗೆ ಗೊತ್ತಿರಬೇಕಲ್ಲ ಯತ್ನಾಳ್ ಸಾಹೇಬ್ರಿಗೆ. ಬಿಕಾಸ್ ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಕಂಟ್ರಿ. ಸೊ ಈ ಹ್ಯಾಸ್ ಗಾಟ್ ಎವ್ರಿ ಇನ್ಫಾರ್ಮೇಷನ್. ಪ್ಲೀಸ್ ಕೈಂಡ್ಲಿ ಆಸ್ಕ್ ಹಿಮ್ ಓನ್ಲಿ. ಇಲ್ಲ, ಲಿಥಮಸ್ ಟೆಸ್ಟ್ ಇದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯಾರು ವೋಟ್ ತೊಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿಥಮಸ್ ಟೆಸ್ಟ್ ಇದೆ. ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದ್ದಾರೆ. ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ. ಆಮೇಲೆ ಎಲ್ಲ ಮಠಗಳು ಸೆಕ್ಯುಲರ್ ಇದೆ ನಮ್ಮ ಸ್ಟೇಟ್ನಲ್ಲಿ. ಹಂಗಾಗಿ ಸೊ ಇಟ್ಸ್ ವೆರಿ ಪ್ರೀಮೇಚ್ಯೂರ್ ಟು ಟೆಲ್. ಎಲೆಕ್ಷನ್ಸ್ ಆದಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು. ಬಿಫೋರ್ ಟು ದಟ್ ಹೇಳೋದು ತುಂಬ ಕಷ್ಟ ಇದೆ. ವಿಜಯಪುರದ ವಾತಾವರಣ ಆಗಿದೆ ಸರ್. ಸರ್ ಈಗ ಯತ್ನಾಳ್ ಅವರು ಇನ್ನೊಂದು ಹೇಳಿರೋದು, ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.